ಈ ಸಮಾರಂಭದಲ್ಲಿ ಸಂಗೀತ ಸೇವೆಗಳಿರ್ತಕ್ಕಂತಹ ಗವಾಯಿಗಳಿಗೆ ವಂದಿಸುತ್ತಾ ಹಾಗೂ ಯಾವತ್ತು ಪುರಾಣ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಶರಣೆಯರೇ ಎಲ್ಲರಿಗೂ ಶರಣಾರ್ಥಿಗಳು. ಈಗ 2 ದಿವಸ ಹಿಂದೆ ಮಂಜು ಮುದೋಳವರು ಬಂದು ಆಕಸ್ಮಿಕವಾಗಿ ಆಸ್ಪತ್ರೆಗೆ ಬಂದಾಗ ಹೇಳಿದರು, ಡಾಕ್ಟ್ರೇ ನೀವು ಒಂದು ಉಪನ್ಯಾಸವನ್ನು ನೀಡಿರಿ, ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಯಾವ ವಿಷಯವನ್ನು ಮಾತಾಡ್ತೀರಿ, ಶರಣರ ಬಗ್ಗೆ ನಿಮಗೇನೋ ಸ್ವಲ್ಪ ಭಾಳ ಗೊತ್ತಿದ್ದಂಗೆ ಕಾಣ್ತಿದೆ, ಎಲ್ಲ ನಿಮ್ಮ ಭಾಷಣ ಕೇಳಿದೆ ಮಾತಾಡ್ತಾರೆ. ಇಲ್ಲ, ನಾನೇ ಅಂತ ಶರಣ ಸಿದ್ಧಾಂತದಲ್ಲಿ ಮಹಾ ಜ್ಞಾನಿ ಅಲ್ಲ, ಈಗಾಗಲೇ ಪೂರ್ಣ ಪ್ರವಚನಗಳು ಮಾಡ್ತಾರೆ, ಅನೇಕ ಉಪನ್ಯಾಸಕ ಬಂಧುಗಳು ಅವರಿದ್ದಾರೆ, ಅವ್ರು ಮಾಡಲಿ. ನಾನು ವೈದ್ಯ, ಬಹಳ ಕಾಲದಿಂದ ದೀರ್ಘಕಾಲದಿಂದ ನಾನು ವೈದ್ಯಕೀಯ ವಿಷಯಗಳ ಬಗ್ಗೆ ಮತ್ತು ಆರೋಗ್ಯ ವಿಷಯಗಳ ಬಗ್ಗೆ, ರೋಗ ಪ್ರತಿಬಂಧಕ ಉಪಾಯಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಬಂದೆ, ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀನಿ ಅಂತ ಹೇಳಿ ನಾನು ಈ ವಿಷಯವನ್ನು ಆರಿಸಿಕೊಂಡೆ. ಕೆಲವು ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರು ಒಬ್ಬರು ಹೇಳ್ತಿದ್ರು ಮುಂಡ್ರಿಗಿ ಬಗ್ಗೆ. ಮುಂಡ್ರಿಗಿ ಏನು ಬಿಡಿ, ಭಾಳ ಹಿಂದುಳಿದ ಪ್ರದೇಶ, ನಿಮ್ಮೂರಾಗ ಏನು ಸರಿಯಾಗಿ ಬಸ್ ಸ್ಟ್ಯಾಂಡ್ ಇಲ್ಲ, ನಿಮ್ಮೂರಾಗ ಸರಿಯಾಗಿ ಗಟರ್ ಇಲ್ಲ, ಸರಿಯಾಗಿ ಆಸ್ಪತ್ರೆ ಇಲ್ಲ, ಒಂದು ಕೋರ್ಟ್ ಇಲ್ಲ. ನಮ್ಮೂರಾಗ ಕೋರ್ಟ್ ಐತಿ, ನಿಮ್ಮೂರಾಗ ಕೋರ್ಟ್ ಆಗಿಲ್ಲ ಅಂತ ನಮಗೆ ಅಪಹಾಸ್ಯ ಮಾಡ್ತಾ ಇದ್ರು. ಅಂದರೆ ಊರಾಗ ಕೋರ್ಟ್ ಇಲ್ಲ ಅಂತಂದ್ರೆ ನಮ್ಮ ಜಗಳ ಭಾಳ ಇಲ್ಲ ಅಂತ. ಹಾಗೆ ಒಂದು ಊರಾಗ ಕೋರ್ಟ್ ಭಾಳ ಐತಿ, ವಕೀಲರು ಭಾಳ ಅದಾರ, ಕೋರ್ಟ್ ಗಿಜಿ ಅನ್ನಂಗೆ ಐತಿ ಅಂದ್ರೆ ಅಲ್ಲಿ ಜನರ ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ ಸ್ವಾಸ್ಥ್ಯ ಸರಿಯಾಗಿಲ್ಲ ಅಂತ ಜಗಳಗಂಟಿರ್ತಾರಂತ. ಹಾಗೆ ನಾವು ಊರ ಹೆಸರು ಹೇಳಿದ್ರು. ಹಾಗೆ ಒಂದು ಊರಿನ ಜನರ ಆರೋಗ್ಯ ಅಥವಾ ಒಂದು ದೇಶದ ಆರೋಗ್ಯ ಅದರ ಮಾನದಂಡ ಅಂತಂದರೆ ಅಲ್ಲಿನ ಜನರಿಗೆ ಆರೋಗ್ಯ ರಕ್ಷಣೆ ಕುರಿತಾದಂಥ ಮತ್ತು ರೋಗವನ್ನು ಬರೆದಂತೆ ತಡೆಗಟ್ಟುಕೊಳ್ತಕ್ಕಂಥ ಜ್ಞಾನ ಎಷ್ಟಿದೆ ಅದ್ರ ಮೇಲೆ ಅವಲಂಬಿತವಾಗಿದೆ ವಿನಃ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳ ಮೇಲೆ ಅಲ್ಲ ಅನ್ನತಕ್ಕಂಥ ಮಾತನ್ನು ನಾನು 1986-87ರಿಂದ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೆ. ಆವಾಗ ಪ್ರಾರಂಭ ಮಾಡಿದಾಗ ಬಹಳಷ್ಟು ಸಾಂಕ್ರಾಮಿಕ ರೋಗಗಳಿವೆ. ಯಾವಪ್ಪ, ವಾಂತಿ, ಭೇದಿ, ಟೈಫಾಯ್ಡು, ಆಮೇಲೆ ಗಂಟಲು ಮಾರಿ, ಚಿಕ್ಕು, ಕೊಡಿ ಕೆಮ್ಮು, ಸೆಟಬ್ಯಾನಿ, ಹೀಗೆ ಅನೇಕ, ಆಮೇಲೆ ಇವು ದಡಾರ, ಸಿತಾಳೆ ಸಿಟ್ಟು ಇವೆಲ್ಲಗಳು ಬಂದು ಕೆಲವರಿಗೆ ಕಣ್ಣು ಹೋಗಬೇಕು, ಮನಾಂತಿ ಬಂದು ಬಹಳ ಸಾವು ನೋವುಗಳು ಆಗ್ತಾಯಿದೆ. ಮೆಟರ್ನಲ್ ಮಾರ್ಟಾಲಿಟಿ, ತಂದೆ ತಾಯಿಯಂದರೆ ಸಾವು, ಟೆಟನಸ್ ಬಂದು ನಂಜು ಬಂದು ಸಾಯೋದು ಎಲ್ಲ ಆಗ್ತಾಯಿದೆ. ಈಗ ಅನೇಕ ಆರೋಗ್ಯ ಸುಧಾರಣೆ ಕಾರ್ಯಕ್ರಮ, ಲಸಿಕೆಗಳನ್ನು ಕೊಡೋದು, ವ್ಯಾಕ್ಸಿನ್ ಕೊಡ್ತೀವಿ ನಾವು, ಪೋಲಿಯೋ, DPT ಇಂಜೆಕ್ಷನ್ ಕೊಡೋದಾಗಿ, ಅಥವಾ ಈಗೆಲ್ಲರೂ ಬಿಸಿಲೇ ನೀರು ಉಪಯೋಗ, ಅವೆಲ್ಲ ಹೊಳೆ ನೀರು, ಹೊಲಸ ಅಂತ ನೀರನ್ನು, ಕಲುಷಿತ ನೀರನ್ನು ಉಪಯೋಗ, ಹೀಗಾಗಿ ವಾಂತಿ, ಭೇದಿ, ಟೈಫಾಯ್ಡ್ ಮುಂತಾದ ಸಾಂಕ್ರಾಮಿಕಗಳು ಹೆಚ್ಚಾಗಿದೆ. ಈಗ ಎಲ್ಲ ಅವು ಸುಧಾರಣೆ ಇದ್ರಿಂದ ಅವೆಲ್ಲ ಮಾಯ ಆಗಿಬಿಟ್ಟು ಈಗ ಹೊಸ ಕಾಯಿಲೆಗಳು ಬಂದಾವ. ಇವೆಲ್ಲ ಮಾಯ ಆದರೆ ಮತ್ತೆ ಹೊಸ ಕಾಯಿಲೆ ಹೆಂಗೆ ಬಂದು ಅಂದರೆ ಇವು ಈ ನಾಗರಿಕತೆಯಿಂದ ಬಂದಂಥ ಕಾಯಿಲೆಗಳು, ನಮ್ಮ ಜೀವನ ಶೈಲಿಯಿಂದ ಆದಂಥ ಬದಲಾವಣೆಯಿಂದ ಬಂದಂಥ ಕಾಯಿಲೆಗಳು. ಈ ಉದಾಹರಣೆ ಕೆಲವೊಂದು ಅದು ಹೆಂಗೆ ಜೀವನ ಶೈಲಿ ಬದಲಾಗಿದೆ. ನಾನು ಇದೇ ಊರಾಗ ಕಲ್ತವನು, ನಮ್ಮೂರು ಇಲ್ಲೇ ಇಲ್ಲೂರು ಮನೆ ಹತ್ರ ಕಡ್ಲಿಪೇಟೆ ಹತ್ರ, ಅಲ್ಲಿಂದ ನಾನು ಈ ಶಾಲೆಗೆ ಬರ್ಬೇಕಾದ್ರೆ ನಡ್ಕೊಂತ ಬರ್ತೀನಿ, ಮುಂಜಾನೆ ನಡ್ಕೊಂತ ಬರ್ತೀನಿ, ಮಧ್ಯಾಹ್ನ ಊಟ ಮಾಡಿ ಮತ್ತೆ ನಡ್ಕೊಂತ ಹೋಗ್ತೀನಿ, ಮತ್ತೆ ಬರ್ತೀನಿ. ಆಮೇಲೆ ಇಲ್ಲಿಂದ ಜಗದ್ರು ಅನ್ನದಾನೇಶ್ವರ ಹೈಸ್ಕೂಲಿಗೆ ಹೋಗ್ತಿದ್ವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಪಡೆದಾಗ ನಮಸ್ಕಾರ, ಅಜ್ಜಾರ ನಮಸ್ಕಾರ ಮಾಡಿ ಹಂಗಾಯ್ತು ಹಂಗೆ ಹೋಗ್ತೀವಿ. ಅಂದರೆ ಒಂದು ಮತ್ತೆ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಹೋಗ್ತೀವಿ. ಆಮೇಲೆ ನೀರು ತರ್ಬೇಕಾದ್ರೆ ಅಲ್ಲಿ ಬಾವಿಗಳಲ್ಲಿ, ಇಲ್ಲೂರು ಬಾವಿಗಳು ನೀರು ಜಗ್ಗಿ ತೊಗೊಂಬರ್ತೀವಿ. ಆಮೇಲೆ ಇಲ್ಲಿ ಕುಡಿ ನೀರು ಬೇಕು, ಇಲ್ಲಿ ಅಜ್ಜವ್ರು ಮಾಡಿದಾಗ ಕಲುವಾಗಿ ನೀರು ತೊಗೊಂಬರ್ತೀವಿ. ಅದು ನೀರು ಕಡಿಮೆ ಆದಮೇಲೆ ಬಿಡಿಗೂ ಅಲ್ಲಿಂದ ನೀರು ಎಡ್ಕೊಡೋ ನೀರು ತೊಗೊಂಬರ್ತೀವಿ. ಇದು ಆಮೇಲೆ ಸಾಯಂಕಾಲ ಆದ್ಮೇಲೆ ಬಂದು ಎಲ್ಲ ಹುಡುಗರು ಕಲಾಪ್ರಾಣಿ, ಅದು ಜನಿಪಣಿ ಆಟ ಆಡೋದು, ಗಿಡದವನ ಆಟ ಆಡೋದು, ಲಗೋರಿ ಆಟ ಆಡೋದು. ಈಗ ಎಲ್ಲ ಮಕ್ಕಳಿಗೂ ವಾಹನಗಳು ಬೇಕು, ಶಾಲೆಗೆ ಹೋಗ್ಬೇಕು, ಪಕ್ಕದಲ್ಲೇ ಇದ್ರು ಯಾರು ಹೋಗ್ಬಿಟ್ಟು ಬರೋದು, ಸೈಕಲ್ ತೊಗೊಂಡು ಹೋಗ್ಬೇಕು, ಸೈಕಲ್ ತೊಗೊಂಡು ಹೋಗ್ಬೇಕು, ಕಾರ್ ತೊಗೊಂಡು ಹೋಗ್ಬೇಕು, ರಿಕ್ಷಾ ತೊಗೊಂಡು ಹೋಗ್ಬೇಕು, ನಡ್ಕೊಂತ ಹೆಂಗೆ ಹೋಗ್ಬೇಕು. ಹೀಗಾಗಿ ವ್ಯಾಯಾಮ ಅಂತಕ್ಕಂಥದ್ದು ಪೂರ ಕಡಿಮೆ ಆಗಿದೆ. ಎಲ್ಲರೂ ದರಿದ್ರರಾಗಿಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಕಾಲದಲ್ಲಿ ಯಾರು ಹೋಮ್ವರ್ಕ್ ಕೊಡ್ತಾ ಇರಲಿಲ್ಲ, ಭಾಳ ಅಂದ್ರೆ ನೀವು ಅಕ್ಷರ ಸರಿಯಾಗಿ ಒಂದು ಪಾರ್ಟಿ ಒಂದು ಪೇಜ್ ಸುದ್ದರ ಬರ್ಕೊಂಬಂದು ಪಾರ್ಟಿ ಒಳಗೆ 5-4 ಮಟ್ಟ ಪಾರ್ಟಿ ಒಳಗೆ ರೂಲ್ ಹಾಕಿಕೊಂಡು ಅದ್ರಾಗ ಗೆರೆ ಹಾಕ್ಕೊಂಡು ಒಂದು ಪೇಜ್ ಸುದ್ದರ ಬರೀನು, ನಾವು ಒಂದು 4 ಲೆಕ್ಕ ಗುಣಾಕಾರ ಭಾಗಾಕಾರ 1ರಿಂದ 5 ಮಟ್ಟ ಮಗ್ಗಿ 10 ಮಟ್ಟ ಮಗ್ಗಿ ಬರ್ಕೊಂಡು. ಈಗ ವಿಪರೀತವಾದ ಸ್ಪರ್ಧಾಲೋಕದ ನಾಗಾಲೋಟದಲ್ಲಿರ್ತಕ್ಕಂಥ ಸ್ಪರ್ಧೆಯಲ್ಲಿ ಎಲ್ಲರೂ ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು, ತಹಸೀಲ್ದಾರ್ ಆಗಬೇಕು ಅನ್ನುವಂಥ ಒಂದು ಭರಾಟೆಯಲ್ಲಿ ಎಲ್ಲರೂ ಪುಸ್ತಕದ ಒಂದು ಹುಳಗಳಾಗಿದ್ದಾರೆ. ಬರೀ ಓದು ಓದು ಓದು
ಒಂದು ಬೇರೆ ಫಂಕ್ಷನ್ ಇದ್ರು ಹೋಗಂಗಿಲ್ಲ, ಪುರಾಣಕ್ಕೆ ಹೋಗಂಗಿಲ್ಲ, ಮಠಕ್ಕೆ ಹೋಗಂಗಿಲ್ಲ, ಜಾತ್ರೆಗೆ ಹೋಗಂಗಿಲ್ಲ, ಅಕ್ಕನ ಮನೆಗೆ ಹೋಗಂಗಿಲ್ಲ, ಅಜ್ಜನ ಮನೆಗೆ ಹೋಗಂಗಿಲ್ಲ. ಬರೀ ಓದು ಟ್ಯೂಷನ್ ಕ್ಲಾಸು, ಅವಾಗ ಅಲ್ಲಿ ಟ್ರೈನಿಂಗ್, ಅಲ್ಲಿ ಕೋಚಿಂಗ್, ಈ ಕೋಚಿಂಗ್, ಎಲ್ಲಿಗೂ ಹೋಗಂಗಿಲ್ಲ. ಮಾನವ ಸಂಬಂಧಗಳು ಕಡಿಮೆ ಆಗ್ತಾ ಇದೆ, ವ್ಯಾಯಾಮನೂ ಇಲ್ಲ. ಹೀಗಾಗಿ ಓದಲು ನಾವು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ವಿನಃ ಉಳಿದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಹೀಗಾಗಿ ಬಂದ್ಗಳು ಏನು ಮಾಡ್ತಾ ಹುಡುಗರು ಬರೀ ಚಿಪ್ಸು, ಕುರುಕುರೆ, ಏನೋ, ಆಮೇಲೆ ಗೋಬಿ ಮಂಚೂರಿ, ಪಾಪಡೆ ಇವನು ತಿನ್ನೋದು, ಕೇಕು, ಬ್ರೆಡ್ ಇವನು ತಿನ್ನೋದು, ಅನ್ನ ತಿನ್ಕೊಂತ ಹೋಮ್ವರ್ಕ್ ಮಾಡೋದು, ಅಲ್ಲೇ ಡಿಶ್ ಅಂತ ಮಕ್ಕೊಂಡ್ಬಿಡು, ಸರಿಯಾಗಿ ಊಟ ಮಾಡೋದು. ಮನೆಯಲ್ಲಿರ್ತಕ್ಕಂಥ ಆಹಾರವನ್ನು ತಿನ್ನೋದಿಲ್ಲ. ರೊಟ್ಟಿ, ಪಲ್ಯ, ಚಪಾತಿ, ಅನ್ನ, ಸಾರು, ಕಾಯಿಪಲ್ಯ, ಹಣ್ಣು ಹಂಪಲು ಯಾವನು ತಿನ್ನಂಗಿಲ್ಲ. ಇವುಗಳಿಗಿಂತ ನಮ್ಮ ವಿದ್ಯಾರ್ಥಿಗಳಿಗೆ, ಹುಡುಗರಿಗೆ ಪ್ರಿಯವಾದಂದ್ರೆ ಜಂಕ್ ಫುಡ್. ಜಂಕ್ ಫುಡ್ ಅಂದ್ರೆ ಅಪೌಷ್ಟಿಕವಾದಂತಹ ಅತಿ ಹೆಚ್ಚು ಪ್ರಮಾಣ ಇರ್ತಕ್ಕಂಥ ಉಪ್ಪು, ಸಕ್ಕರೆ ಮತ್ತು ಈ ಕೊಬ್ಬಿನ ಸೇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವಿಸಿ ಸ್ಥೂಲಕಾಯರಾಗ್ತಾರೆ, ವ್ಯಾಯಾಮ ಇರೋದ್ರಿಂದ. ಇದರಿಂದ ಏನು ಕಾಯಿಲೆ ಬರ್ತದೆ? ಡಯಾಬಿಟಿಸ್, ಶುಗರ್, BP ಇವೆಲ್ಲವೂ ಅತಿ ಹೆಚ್ಚಾಗ್ತದೆ. ಒಂದು ಕಾಲದಲ್ಲಿ ವಯಸ್ಸಾದಂಥ ತಂದೆ ತಾಯಿಗಳನ್ನ, ವೃದ್ಧ ತಂದೆ ತಾಯಿಗಳನ್ನ ಹಾರ್ಟ್ ಅಟ್ಯಾಕ್ ಅಥವಾ ಶುಗರು, BP ಅಂತ ಕರ್ಕೊಂಡ್ಬರ್ತಾರೆ. ಅವ್ರ ಎಳೆಯ ಮಕ್ಕಳು ಅಂದ್ರೆ 30-40 ವರ್ಷದ ಮಕ್ಕಳು 60-70 ವರ್ಷದ ತಂದೆ ತಾಯಿಗಳನ್ನ ಕರ್ಕೊಂಡ್ಬರ್ತಾರೆ. ಈಗ ಹೆಂಗಾಗಿದೆ ಅಂದ್ರೆ, ಹಿರಿಯ ನಾಗರಿಕರಾದಂತಹ ತಂದೆ ತಾಯಿಗಳು 30-40 ವರ್ಷದಂತಹ ತಮ್ಮ ಮಕ್ಕಳನ್ನ ಶುಗರ್ಗಾಗಿ, BP ಆಗಿ, ಹಾರ್ಟ್ ಅಟ್ಯಾಕ್ ಇರುವಂತಹ ಸಂದರ್ಭಗಳು ಬರ್ತಾರೆ. 25-30 ವರ್ಷದ ಜನರಿಗೆ ಇವತ್ತು ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ, ಹೃದಯ ಕಾಯಿಲೆ, ಆಮೇಲೆ ಡಯಾಬಿಟಿಸ್ ಬರ್ತಾ ಇತ್ತು. ನಾವು ಓದುವಾಗ MBBS ಓದುವಾಗ 3-5% ಅಂದ್ರೆ ಒಂದು 100 ಜನರಲ್ಲಿ 3-5 ಜನರಿಗೆ ಶುಗರ್ ಇದೆ. ಈಗ 25-35 ಅಂತ ಅಷ್ಟು ಜನರಿಗೆ ಶುಗರ್ ಇದೆ. ಪ್ರತಿಯೊಬ್ಬರಿಗೂ ಇದೆ, ಒಂದಿಲ್ಲ ಒಂದು ಸ್ವಲ್ಪ, ಅಷ್ಟರಲ್ಲಿ ಸ್ವಲ್ಪ ಕಡಿಮೆ, ಎಲ್ಲರಿಗೂ ಬಂದಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಭಾರತ ದೇಶ ಈ ಮಧುಮೇಹಿಗಳ ಒಂದು ಲೋಕ, ಪರಮ ಲೋಕ. ಇದಕ್ಕೆ ಕಾರಣ ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಜೀವನ ಶೈಲಿಯ ಬದಲಾವಣೆ. ಆದ್ದರಿಂದ ತಾಯಂದಿರಲ್ಲಿ, ಮಕ್ಕಳಲ್ಲಿ, ಹಿರಿಯರಲ್ಲಿ ಒಂದು ವಿನಂತಿ ಅಂದರೆ, ಯಾರೂ ಈ ಜಂಕ್ ಫುಡ್ಗಳಿಗೆ, ಹೊರಗಿಂದ ತಂದಂತಹ ಸಿದ್ಧ ಆಹಾರ ಪದಾರ್ಥಗಳನ್ನು ತಿನ್ನೋದನ್ನು ಬಿಡ್ರಿ. ಎಲ್ಲರ ಊರಿಗೆ ಹೋಗಿರ್ತಾರೋ, ಎಲ್ಲಿ ಸಿಗಂಗ ಸಿಗಂಗಿಲ್ಲ ಅಂದ್ರೆ ಅಂತಲ್ಲಿ ತಿನ್ನಿರಿ. ಅವುಗಳನ್ನು ತಿನ್ನೋದು, ಮನೆಯಲ್ಲಿ ಮಾಡಿದಂಥ ಆಹಾರ ಪದಾರ್ಥಗಳನ್ನು, ವಿಶೇಷವಾಗಿ ಪೌಷ್ಟಿಕಾಂಶಗಳು ಇರ್ತಕ್ಕಂಥ ಸಮತೋಲನ ಆಹಾರ ಅಂದರೆ ಪ್ರತಿಯೊಂದು ಊಟದಲ್ಲಿ ಒಂದು ಕಾಳು, ಒಂದು ಸೊಪ್ಪು, ಒಂದು ತರಕಾರಿ, ಒಂದು ಹಾಲು, ಏಕದಳ ಧಾನ್ಯ, ದ್ವಿದಳ ಧಾನ್ಯ ಇವೆಲ್ಲವೂ ಇರತಕ್ಕಂಥ ಒಂದು ಆಹಾರ ಪದಾರ್ಥವನ್ನು ನಾವು ಸೇರಿಸಬೇಕೇ ವಿನಃ ಈ ಹೊರಗಿನಿಂದ ತಯಾರಿಸಿದಂಥ ಸಿದ್ಧ ಆಹಾರ ಪದಾರ್ಥಗಳನ್ನು ತಿನ್ನುವುದನ್ನು ಬಿಡಬೇಕು. ಅದು ವಿಷ. ನೋಡು, ಇವತ್ತೆಲ್ಲ ಪೇಪರ್ಲ್ಲಿ ಬಂದಿದೆ, ಏನೇನು ವಿಷ ಹಾಕಿರ್ತಾರೆ, ಏನೇನು ವಿಷಕಾರಕ ಪದಾರ್ಥಗಳನ್ನ ಹಾಕಿರ್ತಾರೆ, ಅವುಗಳನ್ನು ನೋಡಿ. ಆದ್ದರಿಂದ ನಾವು ಈ ಹೊಸ ಜೀವನ ಶೈಲಿಯಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಮಾತ್ರ ಅಳವಡಿಸಿಕೊಳ್ಬೇಕೇ ವಿನಃ ನಾವು ಅಂಧಾನುಕರಣೆ ಮಾಡಬಾರ್ದು. ಇವತ್ತು ಸರ್ಕಾರದವರು ತೆರೆ ಕುಡಿಬೇಡ್ರಿ ಅಂತ ಟ್ಯಾಕ್ಸ್ ಹಾಕಿದೆ, ತಂಬಾಕು, ಅದರಂತೆ ಈ ಸಿದ್ಧ ವಸ್ತುಗಳನ್ನು ಕೂಡ ಅದನ್ನು ಪರಿಷ್ಕರಣೆ ಮಾಡಿ ಅದರ ಬಗ್ಗೆ ಕಟ್ಟುನಿಟ್ಟಂಥ ಕಾನೂನು ಜಾರಿ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ಎಲ್ಲ ನೋಡಿ, ಅಮಿತಾಬ್ ಬಚ್ಚನ್ ಅಂತ ಆಕ್ಟರ್ ಬಂದು ಮ್ಯಾಗಿ ತಿಂದ್ರಿ ಅಂತಾರೆ, ಇನ್ನೊಬ್ಬ ಯಾವ್ದಾದ್ರು ಟ್ಯಾಲ್ಫಿಸ್ಟ್ ಅಂತ ಅದು ಇದನ್ನು ತಿಂದ್ರಿ, ಕುರ್ಕುರೆ ತಿಂದ್ರಿ, ಬಾಲಾಜಿ ಅಂತ. ನಾನು ಮೊನ್ನೆ ಜೆರಾಕ್ಸ್ ಮಾಡಿ ಕೊಡ್ತೀವಿ, ಸಿರಿಯರ್ ಅಂಗಡಿ ಹತ್ರ ಹೋಗಿದ್ದೆ, ಎಲ್ಲಿ ನಮ್ಮ ಹೈಸ್ಕೂಲ್ ಹತ್ರ, ಎಲ್ಲಿ ಅರ್ಜೆಂಟಾಗಿ ನನಗೆ ಜೆರಾಕ್ಸ್ ಮಾಡಿಸ್ಬೇಕಾಗಿತ್ತು. ಅಲ್ಲಿ ಹೋದ್ನಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಮುಂಜಾನೆ ಏನೂ ತಿನ್ನಂಗಿಲ್ಲ, ಹಂಗ ಸಾಲಿಗೆ ಬಂದಿದ್ದರು. 9 ಗಂಟೆಗೆ 8-7 ಒಂದು ಬ್ರೇಕ್ ಕಿಚನ್ ಬಂದು ಎಲ್ಲರೂ 10